ಕಳೆದ 15 ದಿನಗಳಿಂದ ರಾಜ್ಯದಲ್ಲಿ ಗ್ಯಾರಂಟಿ ವಿಚಾರವೇ ಜೋರು ಸದ್ದು ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದ ಹಾಗೆ ಪರಿಷ್ಕರಣೆ ಫಿಕ್ಸ್ ಅಂತ ಹೇಳಿದ್ದಾರೆ. ಹೇಗಾಗುತ್ತೆ ಪರಿಷ್ಕರಣೆ ಅನ್ನೋದು ಕುತೂಹಲ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ. ಇನ್ನು ಮುಂದೆ ತಪ್ಪು ಮಾಹಿತಿಯನ್ನು ಕೊಟ್ಟರೆ ಕಾನೂನು ಕ್ರಮ ಫಿಕ್ಸ್ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಹೊಸ ಅರ್ಜಿ ಸಲ್ಲಿಕೆಗೆ ಆ್ಯಪ್ ಅನ್ನು ಕೂಡ ಇಲಾಖೆ ರೆಡಿ ಮಾಡಿಕೊಂಡಿದೆ. 12ಕ್ಕೂ ಹೆಚ್ಚು ಪ್ರಶ್ನೆಗಳ ಜೊತೆಗೆ ಡಿಕ್ಲರೇಷನ್ ಅನ್ನ ಸೇರ್ಪಡೆ ಮಾಡ್ತಾ ಇದೆ. ಸುಳ್ಳು ಮಾಹಿತಿಯನ್ನು ಕೊಟ್ಟರೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ. ಅರ್ಜಿದಾರರಿಂದಲೇ ಡಿಕ್ಲರೇಷನ್ ಅನ್ನು ಪಡೆದುಕೊಳ್ಳುವುದಕ್ಕೆ ಪ್ಲಾನ್ ಅನ್ನು ಮಾಡಲಾಗಿದೆ. ಹೊಸ ಅರ್ಜಿ ಸಲ್ಲಿಕೆಗೆ SBI ಸೇವಿಂಗ್ಸ್ ಖಾತೆ ಕಡ್ಡಾಯ ಅನ್ನೋ ಗೊತ್ತಾಗ್ತಾ ಇದೆ. ಶೀಘ್ರದಲ್ಲಿಯೇ ಗೃಹಲಕ್ಷ್ಮಿ ಮರುಪರಿಶೀಲನೆಯ ಕಾರ್ಯಕ್ರಮವನ್ನ ಅಥವಾ ಕಾರ್ಯವನ್ನ ರಾಜ್ಯ ಸರ್ಕಾರ ಕೈಗೆತ್ತಿಕೊಳ್ಳುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡುವಂತಹ ಸ್ಕೀಮ್ ಇದು. ಸತ್ತವರ ಹೆಸರಿಗೂ ಹೋಗ್ತಾ ಇದೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದೆ ಅಂಥೇಳಿ ಒಂದು ಕಡೆ BJP ಆರೋಪ ಮಾಡ್ತಾ ಇದೆ. ಇದರ ನಡುವೆ ನಿಜಕ್ಕೂ ಯಾರು ಗೃಹಲಕ್ಷ್ಮಿಯರಿದ್ದಾರೋ ಅವ್ರಿಗೆ ಮಾತ್ರ ಬೆನಿಫಿಟ್ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜರಡಿ ಹಾಕುವಂತಹ ಕೆಲಸ ಆಗ್ತಾ ಇದೆ. ಸೋಸಿ ತೆಗೆಯುವಂತಹ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರನೇ ಆ್ಯಪ್ ಒಂದನ್ನು ರೆಡಿ ಮಾಡಿದ್ದಾರೆ. ಆ್ಯಪ್ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿ ಯಾರು ಗೃಹಲಕ್ಷ್ಮಿಯರು, ಯಾರು ಅನರ್ಹ ಗೃಹಲಕ್ಷ್ಮಿಯರು ಅಂಥೇಳಿ ಕಂಡುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ದಿನಕ್ಕೊಂದು ಕಂಡೀಷನ್ಸ್ಗಳನ್ನು ವಿಧಿಸ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಒಂದು ಕಡೆ ಆ್ಯಪು, ಮತ್ತೊಂದು ಕಡೆ ಹೆಚ್ಚುವರಿ ಪ್ರಶ್ನೆಗಳು, ಅದರ ನಡುವೆ ಈಗ ಡಿಕ್ಲರೇಷನ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದು ಡಿಕ್ಲರೇಷನ್ನು, ಇದನ್ನು ಹೇಗೆ ಸಬ್ಮಿಟ್ ಮಾಡಬೇಕು, ಏನು ಡೀಟೇಲ್ಸ್ ಸಿಗ್ತಾ ಇದೆ ವಿಚಾರಕ್ಕೆ? ಪ್ರೇಮ್, ಡಿಕ್ಲರೇಷನ್ ಹೊಸ ಅರ್ಜಿ ಏನಿದೆ ಆ ಅರ್ಜಿಯಲ್ಲೇನೆ ಹೊಸ ಪ್ರಶ್ನೆಯನ್ನ ಸೇರಿಸಿರುವಂತದ್ದು. ಅದರಲ್ಲಿ 3 ಡಿಕ್ಲರೇಷನ್ ಅನ್ನ ಫಲಾನುಭವಿಗಳು ಮಾಡ್ಬೇಕಾಗತ್ತೆ. ಆ ಒಂದು, ನಮ್ಮ ಮನೆಯಲ್ಲಿ ಯಾರು ಕೂಡ ಸರ್ಕಾರಿ ನೌಕರರು ಇಲ್ಲ ಎನ್ನುವಂಥದ್ದು ಒಂದು ಡಿಕ್ಲರೇಷನ್. ಮತ್ತೊಂದು, IT ಮತ್ತೆ GST ಪಾವತಿದಾರರು ನಮ್ಮ ಮನೆಯಲ್ಲಿ ಇಲ್ಲ ಅಂತ ಮತ್ತೊಂದು ಡಿಕ್ಲರೇಷನ್. ಮತ್ತೆ ಕೊನೆಯದಾಗಿ, ನಾನು ಇದುವರೆಗೂ ಈ ಅರ್ಜಿಯಲ್ಲಿ ನಾನು ಕೊಟ್ಟಿರುವಂತ ಮಾಹಿತಿ ಎಲ್ಲವೂ ಕೂಡ ಸರಿ ಇದೆ. ಒಂದ್ ವೇಳೆ ನಾನು ಮಾಹಿತಿ ಕೊಟ್ಟಿದ್ರೆ ಅಥವಾ ತಪ್ಪು ಮಾಹಿತಿ ಕೊಟ್ಟಿದ್ರೆ ನನ್ನ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಕ್ಕೆ ತಮ್ಮ ಒಪ್ಪಿಗೆಯನ್ನು ಕೊಡಿ ಅಂತೇಳಿ ಆ ರೀತಿಯಾದಂತ ಒಂದು ಡಿಕ್ಲರೇಷನ್ ಅನ್ನ ಕೇಳ್ತಾ ಇರುವಂತದ್ದು. ಫಲಾನುಭವಿಗಳ ಡಿಕ್ಲರೇಷನ್ ಕೊಡ್ಲೇಬೇಕಾಗತ್ತೆ, ಇಲ್ಲದೆ ಹೋದ್ರೆ ಅರ್ಜಿ ಸಲ್ಲಿಕೆ ಆಗೋದಿಲ್ಲ. ಈ ರೀತಿ ಹೊಸ ಪ್ರಶ್ನೆಗಳನ್ನ ಸೇರಿಸಿರುವಂತದ್ದು. ಮತ್ತೊಂದು ಕಡೆ, ಈ ಖಾತೆ, ಬ್ಯಾಂಕ್ ಖಾತೆ ಇಲ್ದವ್ರ ಅಕೌಂಟ್ಗೆಲ್ಲ ದುಡ್ಡು ಹೋಗಿದೆ ಅನ್ನುವಂಥದ್ದು ಒಂದು ಆರೋಪ ಇತ್ತು. ಆ ನಿಟ್ಟಿನಲ್ಲಿ SBI ಅಕೌಂಟ್ ನ ಸೇವಿಂಗ್ಸ್ ಅಕೌಂಟ್ ಮಾತ್ರ ಕೊಡಬೇಕು ಹಣ ಹಾಕ್ಲಿಕ್ಕೆ ಅನ್ನುವಂಥದ್ದು, ಅದು ಒಂದು ಕಂಡೀಷನ್ ಅನ್ನ ಹಾಕಿರುವಂತದ್ದು. ಈ ರೀತಿಯಾಗಿ ಹೊಸ ಪ್ರಶ್ನೆಗಳನ್ನ ಅರ್ಜಿಯಲ್ಲಿ ಸೇರಿಸಿರುವಂತದ್ದು. ಯಾವ ರೀತಿಯಾಗಿ ಡಿಕ್ಲರೇಷನ್ ಅನ್ನು ತೆಗೆದುಕೊಳ್ತಾರೆ, ಸಚಿವ ಸಂಪುಟದಲ್ಲಿ ಏನು ಫೈನಲ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.